ಬೆಂಗಳೂರಿನ ಸಾರ್ವಜನಿಕ ಶೌಚಾಲಯಗಳ ಸಮೀಕ್ಷಾ ವರದಿ 2026 ಬಿಡುಗಡೆ ಮಾಡಿದ ಬಿಪ್ಯಾಕ್. ಬೆಂಗಳೂರು ಪೊಲಿಟಿಕಲ್ ಆಕ್ಷನ್ ಕಮಿಟಿ ಬಿಪ್ಯಾಕ್ ಇಂದು ಬೆಂಗಳೂರು ಸಾರ್ವಜನಿಕ ಶೌಚಾಲಯಗಳ ಸಮೀಕ್ಷಾ ವರದಿ 2026 ಬಿಡುಗಡೆ ಮಾಡಿದೆ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ವ್ಯಾಪ್ತಿಯ 142 ಸಾರ್ವಜನಿಕ ಶೌಚಾಲಯಗಳ ಕುರಿತು ನಾಗರಿಕರ ಹಾಗೂ ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆಸಲಾದ ಮೊದಲ ಸಮಗ್ರ ಸಮೀಕ್ಷೆಯಾಗಿದೆ ಎಂದು ವರದಿಗಳು ತಿಳಿಸಿವೆ. ಈ ಕುರಿತಂತ ಮಾಹಿತಿ ಮುಂದುವರೆದಂತೆ ಇಲ್ಲಿದೆ. ಒಂದು ಬೋರ್ಡ್ ಹಾಕಿ ಯಾರು ಗುತ್ತಿಗೆ ತಗೊಂಡಿದ್ದಾರೆ, ಕೇರ್ ಟೇಕರ್ ಯಾರು, ಹಾಗೆ ಎಷ್ಟು ಏನು ರಿಸರ್ಚ್ ಎಷ್ಟು ಇದಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಒಂದು ಬೋರ್ಡ್ ಹಾಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ವಿ ಸರ್. ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಯಾಕಂದ್ರೆ ನಾವು 142ರಲ್ಲಿ ಬರೀ 6 ಶೌಚಾಲಯ ಮಾತ್ರ ವೆರಿ ಕ್ಲೀನ್ ಆಗಿರೋದು, ಮಿಕ್ಕಿದೆಲ್ಲರೂ ಸಹ ತುಂಬಾ ಕ್ಲೀನಿನೆಸ್ ಇಲ್ಲ. ಜೊತೆಗೆ ಏನಂತಂದ್ರೆ ಅವ್ರು ಸಾಹೇಬ್ರು ಹೇಳಿದಂಗೆ ನಾವು ಅಲ್ಲಿರೋ ಲೈಟಿನ ಫೆಸಿಲಿಟೀಸ್ ಯಾವ ರೀತಿ ಇದೆ, ಮಹಿಳಾ ಸೇಫ್ಟಿಗೆ ಯಾವ ರೀತಿ ಇದೆ, ಜೊತೆಗೆ ಅಲ್ಲಿರುವಂತಹ ದುರ್ವಾಸನೆ ಯಾವ ರೀತಿ ಇದೆ, ಜೊತೆಗೆ ಅಲ್ಲಿ ಸೋಪು ಡಿಟರ್ಜೆಂಟ್ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ, ಡಿಸ್ಪ್ಲೇ ಬೋರ್ಡ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲಾನು ಸಹ ನಾವು ಸರ್ವೆ ಮಾಡಿದ್ವಿ. ಈ ರೆಡ್ ಅಲ್ಲಿ ಏನಿದೆ ಇದು ನಾನ್ ಫಂಕ್ಷನಲ್, ಪರ್ಮನೆಂಟ್ಲಿ ಕ್ಲೋಸ್ ಆಗಿರೋದು. ಈ ತರ 4 ನಾವು ಏನ್ ಮಾಡಿದೀವಿ, 4 ಕಾರ್ಪೊರೇಷನ್ ಅಲ್ಲಿ ಮಾಡಿದೀವಿ. ಟಾಯ್ಲೆಟ್ಸ್ ಅದನ್ನ ಫಸ್ಟ್ ಓಪನ್ ಮಾಡಿ, ಒಂದು ಚರಂಡಿ ಬ್ಲಾಕ್ ಆಗಿರುತ್ತೆ, ನೀರಿನ ಸಮಸ್ಯೆ ಇರುತ್ತೆ, ವೆರಿ ಮಿನಿಮಲ್ ಏನೋ ಇಂಟರ್ವೆನ್ಷನ್ ಬೇಕಾಗಿರುತ್ತೆ. ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಓಪನ್ ಮಾಡಿ ಅಂತ ನಾವು ಹೇಳಿದೀವಿ. ಅದ್ರ ಜೊತೆಗೆ ಮೇಜರ್ ಇರುವಂತ ಎಲ್ಲಾ ಈ ಟಾಯ್ಲೆಟ್ ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅದೆಲ್ಲರೂ ಸಹ ಕ್ಲಾರಿಟಿನೇ ಇಲ್ಲ ನಮ್ಮ ಜಿಬಿಎ ಮತ್ತೆ BHWM ಅಲ್ಲಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಕ್ಯಾಬ್ ಡ್ರೈವರ್ಸ್ ಆಗಲಿ, ಆಟೋ ಡ್ರೈವರ್ಸ್ ಆಗಲಿ, ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೋ, ಬ್ಲಿಂಕಿಟ್ ಇವರೆಲ್ಲ ಮಾಡೋದು ಆಲ್ಮೋಸ್ಟ್ ಹೊರಗಡೆ ಓಡಾಡ್ತಿರ್ತಾರೆ. ಸೊ ಅವರೆಲ್ಲ ಟಾಯ್ಲೆಟ್ ಅವಶ್ಯಕತೆ ಇದೆ. I'm president of Assembly Ward number 154 Residents Association. ಇದು ನಮಗೆ ಒಂದು ಅವಕಾಶ ಸಿಕ್ತು. ನಾನು ಆಕ್ಚುಲ್ ಆಗಿ ಟಾಯ್ಲೆಟ್ಸ್ ಬಗ್ಗೆ 2 ವರ್ಷ ಕಾಲದಿಂದ ತುಂಬಾ ಹೋರಾಟ ಮಾಡ್ತಿದ್ದೆ. ಎಲ್ಲರ ಹತ್ರ ರಿಪ್ರೆಸೆಂಟೇಷನ್ಸ್ ಕೊಡ್ತಿಲ್ಲ ಮಾಡಿ ಅಟ್ಲೀಸ್ಟ್ ಬಸವನಗುಡಿ ವಾರ್ಡ್ ಅಲ್ಲಿ 4-5 ಗಲ್ಲಿಯಿಂದ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ. ಅಷ್ಟೊತ್ತಿಗೆ ನಮಗೆ ಒಂದು ಲಕ್ಕಿಲಿ ಒಂದು ಅವಕಾಶ ಸಿಕ್ತು.